ಜುಜುಟ್ಸು ಕೈಸೆನ್ 2020ರಲ್ಲಿ ರಿಲೀಸ್ ಆದಂಥ ಒಂದು ಅದ್ಭುತವಾದ ಅನಿಮೆ ಸೀರೀಸ್. ಎಪಿಸೋಡ್ ಸ್ಟಾರ್ಟಿಂಗ್ ಸೀನಲ್ಲಿ ಒಬ್ಬ ಹುಡುಗನ್ನ ಚೇರ್ಗೆ ಹಾಕಿ ಬಿಗಿಯಾಗಿ ಕಟ್ಟಿರ್ತಾರೆ. ಆ ಹುಡುಗ ಮೆಲ್ಲ ಕಣ್ಬಿಟ್ಟು ನೋಡ್ತಾನೆ, ಸುತ್ತ ಮಂತ್ರ ಚೀಟಿ. ಎದುರುಗಡೆ ಒಬ್ಬ ಕಣ್ಣಿಗೆ ಬಟ್ಟೆ ಕಟ್ಕೊಂಡು, ಗುಡ್ ಮಾರ್ನಿಂಗ್, ನನ್ನ ಹೆಸರು ಸತುರೋ ಗೋಜೋ, ಜುಜುಟ್ಸು ಹೈಸ್ಕೂಲ್ನ ಟೀಚರ್ ಅಂತ ಪರಿಚಯ ಮಾಡ್ಕೊತಾನೆ. ನೀನೀಗ ಯಾರಾಗಿದೆ ಅಂತ ನೋಡ್ಬೇಕಲ್ಲ, ಒಂದು ವೇಳೆ ಅವನಾಗಿದ್ರೆ ಮುಲಾಜೆ ಇಲ್ಲದೆ ಇಲ್ಲೇ ಕತೆ ಮುಗಿಸ್ತೀನಿ. ಏನು ಯಾಕೆ ಅಂತ ಹುಡುಗ ಅವರಿಂದ ಕೇಳ್ತಾನೆ. ಗೋಜೋ ಯಾಕೆ ಹಾಗೆ ಹೇಳ್ದೆ ಅಂತ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಹಲೋ, ಹೇಗಿದ್ದೀರಾ ಅಂತ ಫೋನಲ್ಲೇ ಆ ಹುಡುಗ ಕೇಳ್ತಾನೆ. ಆ ಕಡೆ ಅವ್ರ ಅಜ್ಜ, ನಾನು ಎಷ್ಟು ಸತಿ ಹೇಳಿದ್ದೀನಿ ನಂಗೆ ಕಾಲ್ ಮಾಡಬೇಡ ಅಂತೇಳಿ ಕಾಲ್ ಕಟ್ ಮಾಡ್ತಾರೆ. ನರ್ಸ್ಗಳು, ಯುಜಿ ನಿಮ್ಮ ಅಜ್ಜನ ಬಗ್ಗೆ ನಿಮಗೆ ಗೊತ್ತಲ್ಲ ಅಂತೇಳಿ ಸಮಾಧಾನ ಮಾಡ್ತಾರೆ. ಸರಿ, ಅವ್ರಿಗೆ ಹೇಳಿ ನಾಳೆ ಸಂಜೆ ನಾನು ಅವ್ರನ್ನ ನೋಡೋಕೆ ಬರ್ತಿದ್ದೀನಿ ಅಂತೇಳಿ ಯುಜಿ ಕಾಲ್ ಕಟ್ ಮಾಡ್ತಾನೆ. ರಾತ್ರಿ ಹೊತ್ತಾಗತ್ತೆ. ಒಬ್ಬ ಹುಡುಗ ಸ್ಕೂಲ್ ಒಳಗೆ ಏನೋ ಹುಡ್ಕೊಂಬರ್ತಾನೆ. ಅಲ್ಲಿ ಬಂದು ನೋಡಿದ್ರೆ ಅವ್ನು ಹುಡ್ಕೊಂಬಂದಂಥ ವಸ್ತುನೇ ಇರಲ್ಲ. ಅವನಿಗೆ ಫುಲ್ ಶಾಕ್ ಆಗುತ್ತೆ. ಯಾರೋ ಆ ವಸ್ತುನ ಇಲ್ಲಿಂದ ತೊಗೊಂಡೋದ್ರು ಅಂತ ಗೊತ್ತಿಲ್ಲದಿರ್ತಾನೆ. ಒಬ್ರಿಗೆ ಕಾಲ್ ಮಾಡಿ ಕೇಳ್ತಾನೆ, ಏನು ಮಾಡೋದೀಗ ಅಂತ. ಅದನ್ನು ಹುಡ್ಕೊಂಡು ತಗೊಂಬರೋದಾದ್ರೆ ಬಾ, ಇಲ್ಲಾಂದರೆ ಜುಜುಟ್ಸಿಗೆ ಬರಬೇಡ ಅಂತೇಳಿ ಅವರು ಕಾಲ್ ಕಟ್ ಮಾಡ್ತಾರೆ. ಮಾರನೇ ದಿನ ಬೆಳಿಗ್ಗೆ 3 ಜನ ಹುಡುಗರು, ಯುಜಿ ಮತ್ತು ಇನ್ನಿಬ್ಬರು ಪೂಜೋ ಬೋರ್ಡ್ ಆಡ್ತಾ ಟೈಮ್ ಪಾಸ್ ಮಾಡ್ತಿರ್ತಾರೆ. ಆ ಹೊತ್ತಿಗೆ ಅವರು ಟೀಚರ್ ಬರ್ತಾರೆ. ನಿಮಗೆ ತುಂಬ ಸರ್ತಿ ಎಚ್ಚರಿಕೆ ಕೊಟ್ಟಿದ್ದೀನಿ, ಆದರೂ ನೀವು ಕೇಳ್ತಿಲ್ಲ. ಯಾವುದೂ ರಿಸರ್ಚ್ ಮಾಡದೇ ಇರೋ ಅಮಾನುಷ್ಯ ಕ್ಲಬ್ಬು ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ, ಯಾರು ಸರ್ ಹೇಳಿದ್ದು ನಾವು ರಿಸರ್ಚ್ ಮಾಡ್ತಿಲ್ಲ ಅಂತ? ನೋಡಿ, ಆ ರಗ್ಬಿ ಮೈದಾನದಲ್ಲಿ ಏನೋ ಅಮಾನುಷ್ಯ ಶಕ್ತಿ ಇದೆ, ಅದರಿಂದನೇ ರಗ್ಬಿ ಕ್ರೀಡಾಪಟುಗಳಿಗೆ ತೊಂದರೆ ಆಗಿರೋದು, ಹುಷಾರಿಲ್ಲದೆ ಇರೋದು ಅಂತ ಒಬ್ಳು ಹೇಳ್ತಾಳೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಈ ಕ್ಲಬ್ನ ಮತ್ತು ರೂಮ್ನ ಖಾಲಿ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ PT ಸರ್ ಬರ್ತಾರೆ. ಯುಜಿ, ನಿನ್ನ ಅವಶ್ಯಕತೆ ನಮ್ಗೆ ತುಂಬ ಇದೆ, ಆಟ ಆಡೋಕ್ಕೆ ಬಾ ಅಂತ ಕರೀತಾರೆ. ಆದರೆ ಯುಜಿ ಹೋಗೋದಿಲ್ಲ. ಹಾಗಾದರೆ ನೀನು ನನ್ನ ಒಂದು ಆಟದಲ್ಲಿ ಸೋಲಿಸ್ಬೇಕು, ಅವಾಗ ನಾನು ನಿನ್ನ ಯಾವ ಆಟ ಆಡೋಕ್ಕೂ ಕರೆಯೋದಿಲ್ಲ ಅಂತ ಹೇಳ್ತಾರೆ. ಗುಂಡು ಎಸೆತ ಆಡೋಕ್ಕೆ ಹೋಗ್ತಾರೆ. PT ಸರ್ 18.3 ಮೀಟ್ರ್ ಎಸೆದ್ರೆ ಯುಜಿ ಶ್ರಮನೇ ಪಡೆದೆ 25.4 ಮೀಟ್ರ್ ಎಸೆದು ಗೆಲ್ತಾನೆ. PT ಸರ್ ಫುಲ್ ಶಾಕ್ ಆಗ್ತಾರೆ. ಇದನ್ನೆಲ್ಲ ನೋಡ್ತಿದ್ದ ಕ್ಲಬ್ ಮೆಂಬರ್ ಮತ್ತು ಮೆಗುಮಿಗೂ ಶಾಕ್ ಆಗುತ್ತೆ. ಮೆಗುಮಿ ಇವನ ಹತ್ರ ಯಾವುದೂ ಶಾಪಗ್ರಸ್ತ ಶಕ್ತಿ ಇಲ್ಲದೆ ಇಷ್ಟೊಂದು ಶಕ್ತಿಶಾಲಿ ಆಗಿದ್ದಾನಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಮೆಗುಮಿ ಗೊತ್ತಾಗತ್ತೆ, ಅವ್ನು ಹುಡ್ಕೊಂಬಂದಂತಹ ವಸ್ತು ಯುಜಿ ಹತ್ರನೇ ಇದೆ ಅಂತ. ಅವನ್ನ ನಿಲ್ಲಿಸಿ ಕೇಳೋಣ ಅಂತ ಮುಂದೆ ಹೋಗ್ತಾನೆ. ಅಷ್ಟೊತ್ತಿಗೆ ಯುಜಿ ಓಡೋಡಿ ಹೋಗ್ಬಿಡ್ತಾನೆ. ಯುಜಿ ಅವ್ರ ಅಜ್ಜಂಗೆ ಹೇಳಿದಾಗೆ ಸಂಜೆ ಹಾಸ್ಪಿಟ್ಲಿಗೆ ಬಂದಿರ್ತಾನೆ. ಅದರಿಂದ ಉಳಿದಂಥ ಕ್ಲಬ್ ಮೆಂಬರ್ಸ್ ಇಬ್ಬರು ಅವರಾಗೆ ಅಮಾನುಷ್ಯ ವಿಷಯದ ಬಗ್ಗೆ ಅನ್ವೇಷಣೆ ಮಾಡೋಕ್ಕೆ ಹೋಗ್ತಾರೆ. ಈ ಕಡೆ ಯುಜಿ ಅವ್ರ ಅಜ್ಜ ಅವನಿಗೆ ಬೈತಾ, ನೀನು ತುಂಬ ಬಲಶಾಲಿ ಇದೆಯಾ, ಆದಷ್ಟು ಎಲ್ಲರಿಗೂ ಸಹಾಯ ಮಾಡು ಅಂತ ಹೇಳಿ ಸತ್ತೋಗ್ತಾರೆ. ಯುಜಿ ಅವ್ರ ಅಜ್ಜನ ಅಂತ್ಯ ಸಂಸ್ಕಾರ ಮಾಡೋಕ್ಕೆಲ್ಲ ಸಿದ್ಧತೆ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಮೆಗುಮಿ ಬರ್ತಾನೆ. ಯುಜಿ ಹತ್ರ ಮಾತಾಡ್ತಾನೆ. ನನಗೆ ನಿನ್ನ ಹತ್ರ ಇರೋ ಆ ಶಾಪಗ್ರಸ್ತ ವಸ್ತು ಬೇಕು ಅಂತ ಕೇಳ್ತಾನೆ. ಶಾಪಗ್ರಸ್ತ ವಸ್ತುನ? ಹಾಗಾದರೆ ಏನು ಅಂತ ಯುಜಿ ಕೇಳ್ತಾನೆ. ಶಾಪಗ್ರಸ್ತ ವಸ್ತು ಅಂದರೆ ಮನುಷ್ಯರು ಹಾಕೋ ಶಾಪಗಳಿಂದ ಸೃಷ್ಟಿಯಾದಂಥ ಸಣ್ಣ ಸಣ್ಣ ಶಾಪ ಜಂತುಗಳನ್ನ ಅದಕ್ಕಿಂತ ಶಕ್ತಿಶಾಲಿ ವಸ್ತು ಯಾರಿಗೂ ಅದರಿಂದ ತೊಂದರೆ ಆಗದೆ ಇರೋ ಥರ ಕಾಪಾಡತ್ತೆ. ಆ ಶಾಪಗ್ರಸ್ತ ಶಕ್ತಿ ತುಂಬ ಅಪಾಯಕಾರಿ. ಮನುಷ್ಯರ ಹತ್ರ ಇದ್ದರೆ ಅವ್ರ ಜೀವ ಬೇಕಾದರೂ ಹೋಗ್ಬೋದು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಯುಜಿ ಕ್ಲಬ್ ಹುಡುಗರು ಆ ಶಾಪಗ್ರಸ್ತ ಶಕ್ತಿನ ಓಪನ್ ಮಾಡ್ತೀವಿ ಅಂತ ತೊಗೊಂಡೋಗಿದ್ದು ನೆನಪಿಗೆ ಬರುತ್ತೆ. ಯುಜಿ ಮತ್ತು ಮೆಗುಮಿ ಇಬ್ಬರು ಅವ್ರನ್ನ ಕಾಪಾಡೋಕ್ಕೆ ಓಡ್ತಾರೆ. ಅಷ್ಟೊತ್ತಿಗೆ ಆ ಶಾಪಗ್ರಸ್ತ ವಸ್ತು ಸುತ್ತ ಕಟ್ಟಿದ್ದಂಥ ಮಂತ್ರಪತ್ರಗಳನ್ನ ಕಿತ್ತಾಕಿ ಒಳಗೆ ಒಂದು ಬೆರಳು ಇರುತ್ತೆ, ಅದನ್ನು ನೋಡ್ತಾ ಇರ್ತಾರೆ. ಆ ಶಾಪಗ್ರಸ್ತ ವಸ್ತುನ ನುಂಗಿ ಶಕ್ತಿ ಜಾಸ್ತಿ ಮಾಡೋಕ್ಕೆ ತುಂಬ ವಿಚಿತ್ರ ಆಕಾರದ ಜೀವಿಗಳು ಅಲ್ಲಿಂದ ಇಲ್ಲಿಂದ ಮೇಲಿಂದ ಎಲ್ಲ ಕಡೆಯಿಂದ ಬರ್ತಾ ಇರುತ್ತೆ. ಅವಾಗ ಸರಿಯಾಗಿ ಮೆಗುಮಿ ಮತ್ತು ಯುಜಿ ಅಲ್ಲಿಗೆ ಬರ್ತಾನೆ. ಯುಜಿನ ಗೇಟ್ ಹತ್ರ ನಿಲ್ಲಿಸಿ ಮೆಗುಮಿ ಒಳಗೆ ಹೋಗ್ತಾನೆ. ಒಳಗೆ ಬಂದು ನೋಡಿದ್ರೆ ಶಾಪಗ್ರಸ್ತ ಶಕ್ತಿನ ತಿನ್ನೋಕೆ ಬಂದಂಥ ಜಂತುಗಳು ಕ್ಲಬ್ ಹುಡುಗರ ಮೇಲೆ ದಾಳಿ ಮಾಡ್ತಾ ಇರುತ್ತೆ. ಯಾಕಂದರೆ ಶಾಪಗ್ರಸ್ತ ಶಕ್ತಿ ಅವ್ರ ಹತ್ರ ಇರತ್ತಲ್ಲ ಉಗ್ರು, ಅದಕ್ಕೋಸ್ಕರ. ಮೆಗುಮಿ ಅವನ ಶಕ್ತಿನ ಉಪಯೋಗಿಸಿ ಡಿಮಂಡ್ ಡಾಗ್ ಅಂತ 2 ವಿಚಿತ್ರ ನಾಯಿಗಳನ್ನ ದಾಳಿ ಮಾಡೋಕ್ಕೆ ಕಳಿಸ್ತಾನೆ. ನಾಯಿಗಳು ಮತ್ತು ಮೆಗುಮಿ ಇಬ್ಬರು ದಾಳಿ ಮಾಡ್ತಾರೆ. ಆದರೆ ಆ ಜಂತುಗಳನ್ನ ತಡೆಯೋಕ್ಕಾಗೋದಿಲ್ಲ. ಒಂದು ಜಂತು ಕ್ಲಬ್ ಹುಡುಗರನ್ನ ನುಂಗ್ತಿರತ್ತೆ. ಮೆಗುಮಿಯಿಂದ ಏನೂ ಮಾಡೋಕ್ಕಾಗ್ತಿರಲ್ಲ. ಆ ಶಾಪಗ್ರಸ್ತ ಉಗ್ರ ಕಾರಣದಿಂದ ಅನ್ಯಾಯವಾಗಿ ಕ್ಲಬ್ ಹುಡುಗರು ಸಾಯ್ತಿದ್ದಾರಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಯುಜಿ ಕಿಟಕಿ ಹೊಡ್ಕೊಂಬಂದು ಕ್ಲಬ್ ಹುಡುಗರನ್ನ ಮತ್ತು ಶಾಪಗ್ರಸ್ತ ಉಗುರನ್ನ ಕಾಪಾಡ್ತಾನೆ. ಇದೇ ಸರಿಯಾದ ಸಮಯ ಅಂತ ಮೆಗುಮಿ ಆ ಜಂತುವಿನ ಮೇಲೆ ದಾಳಿ ಮಾಡಿ ನಾಶ ಮಾಡ್ತಾನೆ. ಯುಜಿ, ಇನ್ನೇನಕ್ಕಪ್ಪ ನನಗೆ ಈ ಉಗುರು, ತಗೋ ನೀವು ಹುಷಾರಾಗಿ ನೀನೇ ಇಟ್ಕೋ ಅಂತ ಕೊಡ್ತಾನೆ. ಆ ಉಗುರನ್ನ ಇಸ್ಕೊಳ್ಳೋಕ್ಕೂ ಇನ್ನೊಂದು ದೊಡ್ಡ ಜಂತು ಅಲ್ಲಿಗೆ ಬರೋಕ್ಕೂ ಸರಿಯಾದ ಸಮಯ ಇರುತ್ತೆ. ಅದು ತುಂಬ ಶಕ್ತಿಶಾಲಿ ಅಂತ ಕಾಣಿಸುತ್ತೆ. ಮೆಗುಮಿ ಮತ್ತು ಡಿಮಂಡ್ ಡಾಗ್ಸ್ನ ಹೊಡೆದು ಎದ್ದೊಳಕ್ಕೆ ಆಗದೆ ಇರೋ ರೀತಿ ಮಾಡಿಬಿಡುತ್ತೆ. ಆವಾಗ ಮತ್ತೆ ಯುಜಿ ಬರ್ತಾನೆ ಅಲ್ಲಿಗೆ. ಯುಜಿ ಎಷ್ಟೋ ಪ್ರಯತ್ನ ಪಡ್ತಾನೆ, ಆದರೆ ಆ ಜಂತು ಯುಜಿನ ಒಂದು ಕಡೆ ಲಾಕ್ ಮಾಡಿಬಿಡುತ್ತೆ. ಮೆಗುಮಿ ಹೇಗೋ ಎದ್ದು ಜಂತುನ ಹೊಡೆಯೋಕ್ಕೆ ಬರ್ತಾನೆ, ಆದರೆ ಆಗೋದಿಲ್ಲ. ಯುಜಿಗೆ ಆ ಉಗುರಿಗೋಸ್ಕರನೇ ಮೆಗುಮಿನ ಹೊಡಿತಿರೋದು ಅಂತ ಗೊತ್ತಾಗುತ್ತೆ.
ಉಗುರನ್ನ ತಗೊಂಡು ಓಡೋಗಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಆ ಜಂತು ಯೂಜಿ ಮೇಲೆ ಮತ್ತೆ ದಾಳಿ ಮಾಡುತ್ತೆ. ಒಂದು ಹಂತದಲ್ಲಿ ಯೂಜಿ ಮತ್ತು ಆ ಉಗುರು ಎರಡನ್ನೂ ನುಂಗೋ ಸ್ಥಿತಿ ಬರುತ್ತೆ. ಆವಾಗ ಯೂಜಿನೇ ಆ ಉಗುರನ್ನ ನುಂಗಿ ಇನ್ನೂ ಶಕ್ತಿಶಾಲಿಯಾಗಿ ಆ ಜಂತುನ ಸಾಯಿಸ್ತಾನೆ. ಆ ಉಗುರು ನುಂಗಾದ್ಮೇಲೆ ರೇಮನ್ ಸುಕುನ ಆ ಉಗುರಿನ ಅವತಾರ ಯೂಜಿ ಮೇಲೆ ಬರ್ತಾನೆ. ಆ ಒಂದು ಲುಕ್ ಇರತ್ತಲ್ಲ, ನಾನೇ ಕಣೋ ಇಲ್ಲಿ ಕಿಂಗು ಅನ್ನೋ ರೇಂಜಿಗೆ ಇರುತ್ತೆ. ಅಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾರೆ.